ಕೈನಲ್ಲಿ ಉಜ್ಜಿ ತಿಕ್ಕಿ ತೊಳೆಯುವ ಅವಶ್ಯಕತೆಯೇ ಇರೋದಿಲ್ಲ. ಈ ಒಂದೇ ಒಂದು ಲಿಕ್ವಿಡ್ ಇದ್ದರೆ ಸಾಕು, ನಿಮ್ಮ ಟಾಯ್ಲೆಟ್ ರೂಮ್ ಪಳ ಅಂತ ಹೊಳೆಯುತ್ತೆ. ಹಾಗೆ ಯಾವುದೇ ಕೀಟನಾಶಕಗಳು ಇರೋದಿಲ್ಲ. ಈ ಒಂದೇ ಒಂದು ಟ್ಯಾಬ್ಲೆಟ್ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಾ. ಬನ್ನಿ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟಾಯ್ಲೆಟು ತುಂಬ ಹೊಲಸಾಗಿದ್ದರೆ ಅಥವಾ ಕ್ಲೀನ್ ಇದ್ದರೂ ಕೂಡ ಒಂದೊಂದು ಟೈಮ್ ಏನಾಗುತ್ತೆ ಅಂತಂದರೆ ಅದರಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸು ಆಗ್ತಾ ಹೋಗುತ್ತೆ. ಸೊ ಬ್ಯಾಕ್ಟೀರಿಯಾಗಳನ್ನು ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಇನ್ಫೆಕ್ಷನ್ ಆದರೆ ನಮ್ಮ ಬಾಡಿ ಎಲ್ಲ ಇನ್ಫೆಕ್ಷನ್ ಆಗಿಬಿಟ್ಟು ಹೆಲ್ತ್ ಎಲ್ಲ ಕೆಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದೇ ಒಂದು ಟಿಪ್ನ ಫಾಲೋ ಮಾಡೋದ್ರಿಂದ ನೀವು ಇನ್ಫೆಕ್ಷನಿಂದ ದೂರ ಇರ್ತೀರ. ಬ್ಯಾಡ್ ಬ್ಯಾಕ್ಟೀರಿಯಾಸ್ನೆಲ್ಲ ಹೊರಗಡೆ ಹಾಕ್ಬೋದು. ಫಸ್ಟು ನಾನಿಲ್ಲಿ ಒಂದು ಡೇಟ್ ಬಾರ್ ಆಗಿರುವಂತಹ ಒಂದು ಟ್ಯಾಬ್ಲೆಟ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಟ್ಯಾಬ್ಲೆಟ್ ಏನಾದರೂ ಡೇಟ್ ಬಾರ್ ಇಲ್ಲ ಅನ್ನೋ ಹಾಗಿದ್ರೆ, ಎಕ್ಸ್ಪೈರ್ ಆಗಿಲ್ಲ ಅನ್ನೋ ಹಾಗಿದ್ರೆ ನೀವು ನಾರ್ಮಲಾಗಿ ಮನೆಯಲ್ಲಿ ಡೋಲೋ ಅಥವಾ ನೆಗಡಿ ಕೆಮ್ಮಿಗಂತೆ ತಂದಿರುವಂಥ ಟ್ಯಾಬ್ಲೆಟ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ತೊಗೋಬೋದು. ಅದನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಡಿಟರ್ಜೆಂಟ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಉಪ್ಪು ಏನಿದೆ ಅಂತಂದರೆ ನಮ್ಮ ಈ ಒಂದು ಬಾತ್ರೂಮ್ನಲ್ಲೆಲ್ಲ ಏನು ಕಲೆಗಳು ಕುಂತಿರುತ್ತಲ್ವ, ಉಪ್ಪಿನ ಕರೆ ಕಟ್ಟಿರುತ್ತೆ ಅಂತ ಹೇಳ್ತೀವಲ್ವ, ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡುತ್ತೆ. ಹಾಗೆ ಇದರಲ್ಲಿ ಹಾಕಿರುವಂಥ ಟ್ಯಾಬ್ಲೆಟ್ ಏನಿದೆ, ಬ್ಯಾಕ್ಟೀರಿಯಾಸ್ ಏನಿದೆ ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡುತ್ತೆ. ಹಾಗಾಗಿ ಇದರಲ್ಲಿ ಇವೆರಡನ್ನು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದುಬಿಟ್ಟು ಒಂದೊಂದು ಟೈಮು ಮನೇಲಿ ಮಕ್ಕಳು ಜಾಸ್ತಿ ಇದ್ದರೆ ಸ್ಮೆಲ್ ಜಾಸ್ತಿ ಬರುತ್ತೆ. ಯೂರಿನ್ ಮಾಡಿದರೆ ತುಂಬ ಅಂದರೆ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ನಾನು ಈ ಒಂದೇ ಒಂದು ಲಿಕ್ವಿಡ್ನ ಹಾಕಿದ್ದೀನಿ. ಈ ಲಿಕ್ವಿಡ್ ಏನಪ್ಪ ಅಂತಂದರೆ, ನಾರ್ಮಲ್ಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಮನೆಯಲ್ಲಿ ಪಿನೈಲ್ನ ಹಾಕ್ತಾ ಇರ್ತಾರೆ ಬಾತ್ರೂಮ್ನಲ್ಲೆಲ್ಲ. ಸೊ ಅದೇ ಪಿನೈಲ್ನೇ ಹಾಕ್ತಾ ಇರೋದು. ಹೆವಿ ಪಿನೈಲ್ ಹಾಕೋದೇನು ಬೇಕಾಗೋದಿಲ್ಲ. ಜಸ್ಟ್ 1 ಸ್ಪೂನ್ ಹಾಕಿದರೆ ಸಾಕು, ಒಂದು ಬೂಚ್ ಹಾಕಿದರೆ ಸಾಕು. ತುಂಬ ಅಂದರೆ ತುಂಬ ಸ್ಮೆಲ್ ಇರುತ್ತೆ ಅದು. ಹಾಗಾಗಿ ಈ ಒಂದು ಬ್ಯಾಡ್ ಸ್ಮೆಲ್ಗಳನ್ನೆಲ್ಲ ತೆಗೆಯೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವಾಗ ಇದನ್ನು ನಾನು ಈ ಲಿಕ್ವಿಡ್ ಏನಿದೆ ಟಾಯ್ಲೆಟ್ ರೂಮ್ನಲ್ಲಿ ಹಾಕ್ತಾಯಿದ್ದೀನಿ. ಜಸ್ಟ್ ನಾನು ನಿಮಗೆ ಮೊದಲೇ ಹೇಳಿದೆ, ಉಜ್ಜಿ ತಿಕ್ಕೊಳೋ ಅವಶ್ಯಕತೆ ಇರೋದಿಲ್ಲ, ಜಾಸ್ತಿ ಸಮಯ ತೊಗೊಳೋದಿಲ್ಲ. ಕೇವಲ 5 ನಿಮಿಷದಲ್ಲಿ ಈ ಒಂದು ಟಾಯ್ಲೆಟ್ ರೂಮ್ ಏನಿದೆ ಪಳ ಅನ್ನತ್ತೆ, ಹಾಗೆ ಘಮ ಅನ್ನತ್ತೆ. ಹೆಚ್ಚು ಈ ಒಂದು ಸ್ಮೆಲ್ ಏನಿದೆ ಅದು ಹೋಗುತ್ತೆ. ಬ್ಯಾಕ್ಟೀರಿಯಾಸ್ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ, ಮಾಯನೇ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಒಂದೇ ಒಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಟಾಯ್ಲೆಟ್ ಏನಿದೆ ಈಸಿಯಾಗಿ ಕ್ಲೀನಾಗಿರುತ್ತೆ, ಹಾಗೆ ಹೈಜೀನ್ ಆಗಿರುತ್ತೆ. ನೀವು ಏನಾದರೂ ಮನೆಯಲ್ಲಿ ನೀಟ್ನೆಸ್ನ ಇಂಪಾರ್ಟೆಂಟ್ ಮಾಡೋರು, ಹೈಜೀನ್ ಬಗ್ಗೆ ತುಂಬ ಕೇರ್ ಮಾಡೋರಿದ್ದರೆ ಈ ಟಿಪ್ನ ಮಾತ್ರ ಮರಿಲಾರದೆ ಒಂದು ಸತಿ ಡೆಫಿನೆಟ್ಲಿ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗ ನಾನು ಎಲ್ಲ ಕಡೆ ಕೂಡ ನೀರು ಹಾಕ್ತಾಯಿದ್ದೀನಿ. ಜಸ್ಟ್ ಇಷ್ಟೇ ಸ್ನೇಹಿತರೆ, ಜಾಸ್ತಿ ಉಜ್ಜಿ ತಿಕ್ಕೊಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಒಂದು ಸತಿ ಇದನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಮತ್ತೆ ನೀರು ಚಿಮ್ಸ್ಕೊಂಡ್ರೆ ಸಾಕು. ಹಾಗೆ ಇನ್ನೊಂದು ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ. ಮಾತ್ರೆ ಇದ್ದರೆ ಸಾಕು, ನಿಮ್ಮ ಬೆಡ್ಶೀಟು, ಬೆಡ್ಡು, ಹಾಗೆ ಪಿಲ್ಲೋ ಕವರು, ಪಿಲ್ಲೋ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ. ಏನಪ್ಪ ಈ ವಿಡಿಯೋ ಅಂತಂದರೆ, ನೋಡಿ ಇಲ್ಲಿ ಫಸ್ಟು ಒಂದು ವೇಸ್ಟ್ ಆಗಿರುವಂಥ ಮಾತ್ರೆನ ತೊಗೊಳ್ಳೋಣ. ಅಂದರೆ ಎಕ್ಸ್ಪೈರ್ಡ್ ಆಗಿರುವಂಥ ಮಾತ್ರೆನ ತೊಗೋಬೇಕು. ಅದನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಈ ಹಳೆ ದಿಂಬುಗಳಿರುತ್ತೆ, ಮನೆಯಲ್ಲೆಲ್ಲ ದಿಂಬುಗಳು ಜಾಸ್ತಿ ಇರ್ತವೆ, ನೆಂಟರೆಲ್ಲ ಬಂದಾಗ ತೆಗಿತೀವಲ್ವ, ಅಂಥ ದಿಂಬುಗಳಿದ್ದಾಗ ಏನಾಗುತ್ತೆ, ಹಾಗೆ ಸ್ಪೆಷಲಿ ದಿಂಬುಗಳನ್ನು ನಾವು ಒಗೆಯೋದಿಲ್ಲ, ಅವನ್ನ ಬಿಸಿಲಿಗೆ ಹಾಕಿಟ್ಕೋಬೇಕಷ್ಟೇ. ಬಟ್ ಇಂಥ ಚಳಿ ಸೀಸನ್ನಲ್ಲಿ ಮಕ್ಕಳಿರೋ ಮನೆಯಲ್ಲಿ ಏನಾದರೂ ಹೊಲಸಾಯಿತು ಅಥವಾ ನಾವೇ ಮಲಗಬೇಕಾದ್ರೆ ಎಣ್ಣೆ ಆಯಿತು ಅಂತಂದಾಗ ತುಂಬ ಅಂದರೆ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ. ಹಾಗೆ ಎಷ್ಟು ನೀಟಾಗಿರುತ್ತೋ ಅಷ್ಟು ಒಳ್ಳೆಯದು. ಆದರೆ ಏನಾಗುತ್ತೆ ಒಂದೊಂದು ಟೈಮ್ ಅಂತಂದರೆ ಈ ಬ್ಯಾಕ್ಟೀರಿಯಾಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ ದಿಂಬಿನಲ್ಲಿ. ಹಾಗಾಗಿ ಇದನ್ನು ನಾವು ತೊಳೆಯೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕಂಪ್ಲೀಟಾಗಿ ಎಲ್ಲವನ್ನು ತೊಳೆಯೋಕ್ಕಾಗೋದಿಲ್ಲ, ಯಾಕಂದರೆ ಅದರಲ್ಲಿ ಹತ್ತಿ ಇರೋದ್ರಿಂದ ಅದನ್ನು ತೊಳೆಯೋಕ್ಕೆ ಬರೋದಿಲ್ಲ. ಬಟ್ ಮೇಲ್ಗಡೆಯ ಭಾಗ ಏನಿದೆ ಅದನ್ನು ಮಾತ್ರ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನಿಲ್ಲಿ ಒಂದು ಡಿಟರ್ಜೆಂಟ್ ಪೌಡರ್ ಹಾಕಿದ್ದೀನಿ, 1 ಸ್ಪೂನ್ ಆಗುವಷ್ಟು ಡಿಟರ್ಜೆಂಟ್ ಪೌಡರ್. ಹಾಗೆ ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಉಪ್ಪಿನಿಂದ ಏನಾಗುತ್ತೆ ಅಂತಂದರೆ ಯಾವುದೇ ಬ್ಯಾಕ್ಟೀರಿಯಾ ಇರಲಿ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಹಳೆಯ ಮಾತ್ರೆ ಕೂಡ ಅಷ್ಟೇ ಸೇಮ್ ಕೆಲಸನೇ ಮಾಡುತ್ತೆ, ಬ್ಯಾಕ್ಟೀರಿಯಾಸ್ನೆಲ್ಲ ಏನಿದೆ ಹೊಡೆದಾಕ್ಬಿಡುತ್ತೆ. ಹಾಗಾಗಿ ಇದರಲ್ಲಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದು, ಎಕ್ಸ್ಟ್ರಾ ಏನೂ ಬೇಕಾಗೋದಿಲ್ಲ. ನೀವು ಬೇಕಾದ್ರೆ ಸ್ಮೆಲ್ಲಿಗೋಸ್ಕರ ಅನ್ನೋ ಹಾಗಿದ್ರೆ ಇದರಲ್ಲಿ ಕಂಫರ್ಟ್ನ ಆ್ಯಡ್ ಮಾಡ್ಕೋಬೋದು.
ಸ್ಮೆಲ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ. ಇಲ್ಲ ಅನ್ನೋಗಿದ್ರೆ ಇಷ್ಟೇ ಇದ್ದರೆ ಸಾಕು. ಈಗ ನಾನಿಲ್ಲಿ ಚಹಾ ಕಪ್ಪಿಗೆ ಸಾಕ್ಸ್ನ ಹಾಕ್ತಾಯಿದ್ದೀನಿ ನೋಡಿ. ಇದೇ ರೀತಿ ಚಹಾ ಕಪ್ಪಿಗೆ ಒಂದು ಸಾಕ್ಸ್ನ ಹಾಕ್ಕೊಂಬಿಡಿ ಸಾಕು, ಈಸಿ ಆಗುತ್ತೆ ಕೆಲಸ ನೋಡಿ. ಈ ರೀತಿ ಪಿಲ್ಲೋ ಕವರ್ಸ್ ಎಲ್ಲ ಇರುತ್ತೆ ಮನೆಯಲ್ಲಿ, ಅಥವಾ ಪಿಲ್ಲೋ ಕವರ್ನ ಈಸಿಲಿ ನಾವು ವಾಶ್ ಮಾಡ್ಕೊತೀವಿ. ಬಟ್ ಪಿಲ್ಲೋ ಏನಿದೆ ಅದನ್ನು ವಾಶ್ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿ ಹಳೆಯ ದಿಂಬುಗಳೇನಿದೆ ಅದನ್ನು ಒಂದು ಸತಿ ತೆಗೆದುಬಿಟ್ಟು ಈ ರೀತಿ ನೀವು ಏನಿದೆ ನಾವೇನು ಈಗ ಲಿಕ್ವಿಡ್ ತಯಾರು ಮಾಡಿದ್ವಲ್ವ ಆ ಲಿಕ್ವಿಡ್ಗೆ ಜಸ್ಟ್ ಒಂದು ಸತಿ ಡಿಪ್ ಮಾಡಿ ತೆಗಿಬೇಕು. ಒಂದು ಸತಿ ಡಿಪ್ ಮಾಡಿ ತೆಗಿಯೋದ್ರಿಂದ ನೀಟಾಗುತ್ತೆ. ಮೇಲ್ಗಡೆ ಭಾಗ ಏನಿದೆ ಎಲ್ಲ ಸ್ವಚ್ಛವಾಗುತ್ತೆ. ಎಣ್ಣೆ ಜಿಡ್ಡಿದ್ರು ಕೂಡ ಅದು ಕೂಡ ಮಾಯವಾಗಿಬಿಡುತ್ತೆ ನೋಡಿ. ಇದೇ ರೀತಿ ನೀವು 2 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಮಾಡಿಕೊಂಡ್ರು ನಡೆಯುತ್ತೆ. ತಿಂಗಳೇನು ಬೇಕಾಗೋದಿಲ್ಲ. 2 ಮಂತ್ಸ್ ಅಥವಾ 3 ಮಂತ್ಸಿಗೆ 1 ಟೈಮ್ ಮಾಡಿಕೊಂಡ್ರು ನಡೆಯುತ್ತೆ. ಅದರಲ್ಲಿ ಈ ಚಳಿ ಮತ್ತು ಮಳೆದಲ್ಲಿ ಏನಾಗುತ್ತೆ, ಇವನ್ನೆಲ್ಲ ಒಣಗ್ಸೋಕ್ಕೆ ಬರೋದಿಲ್ಲ ಹೊರಗಡೆ. ಆದರೆ ನಾವು ಬೇಸಿಗೆಗಾಲದಲ್ಲಿ ಈ ದಿಂಬನ್ನೆಲ್ಲ ಹೊರಗೆ ಹಾಕ್ಕೋಬೋದು ಸ್ನೇಹಿತರೆ, ಬಟ್ ಈ ಟೈಮ್ನಲ್ಲಿ ಆಗೋದಿಲ್ಲ. ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಪಿಲ್ಲೋ ಆಗಿರ್ಬೋದು, ಬೆಡ್ ಆಗಿರ್ಬೋದು ಎಲ್ಲ ಕೂಡ ನೀಟಾಗಿರುತ್ತೆ. ಎಷ್ಟೋ ಸತಿ ನಾವು ಬೆಡ್ನ ಕೂಡ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಇದೇ ರೀತಿ ನೀವು ಬೆಡ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಫ್ಯಾನಿನ ಕೆಳಗಡೆ ಆರಿಸ್ಕೊಳೋದ್ರಿಂದ ನೀಟಾಗುತ್ತೆ. ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದಂಥ ಬ್ಯಾಕ್ಟೀರಿಯಾಸ್ ಇರೋದಿಲ್ಲ. ಸಣ್ಣ ಮಕ್ಕಳಿರೋ ಮನೆಯಲ್ಲಿ ಏನಾಗುತ್ತೆ, ಕಂಟಿನ್ಯೂ ಡೈಪರ್ ಹಾಕೋಕ್ಕಾಗೋದಿಲ್ಲ ಮಕ್ಕಳಿಗೆಲ್ಲ. ಎಷ್ಟೇ ಇದು ಮಾಡಿದ್ರು ಮಕ್ಕಳು ಒಂದೊಂದು ಟೈಮು ಸುಸು ಮಾಡಿಬಿಟ್ಟಿರುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಈ ಒಂದು ಸಿಂಪಲ್ ಟಿಪ್ನ ನೀವು ಕೂಡ ಫಾಲೋ ಮಾಡಿ. ಹಾಗೆ ಇದನ್ನು ಒಣಗಿಸ್ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಫ್ಯಾನಿನ ಗಾಳಿ ಕೆಳಗಡೆ ಆರಿಸಿದ್ದೀನಿ. ಅದಾದಮೇಲೆ ಇನ್ನೊಂದು ಹೊಸ ದಿಂಬಿನ ಕವರ್ನ ಹಾಕಿದ್ದೀನಿ. ಈಗ ಹಾಕಿದ ಮೇಲೆ ಮನೆಯಲ್ಲಿ ನೀವು ಯಾವುದು ಯೂಸ್ ಮಾಡ್ತೀರಲ್ಲ ಪೌಡರ್ನ, ಅದನ್ನು ತೊಗೊಳ್ಳಿ. ಆ ಪೌಡರ್ನ ತೊಗೊಂಡ್ಬಿಟ್ಟು ನೀವು ಈ ರೀತಿ ಪಿಲ್ಲೋ ಒಳಗಡೆ ಹಾಕಿಬಿಡಿ ಸಾಕು. ಯಾವಾಗಲೂ ಫ್ರೆಶ್ನೆಸ್ ಆಗಿರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ.